ಮಡಿಕೇರಿಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸ್ತಾ ಇದೆ. ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗುವಂಥದ್ದು, ಕೆಲವು ಕಡೆ ಮನೆಗಳ ಮೇಲೆ ಮಣ್ಣು ಬೀಳುವಂಥದ್ದು ಆಗ್ತಾ ಇದೆ. ಈಗ ನಾವು ಮಡಿಕೇರಿ ಸಮೀಪ ಮೇಕೇರಿ ಗ್ರಾಮದ ನವಗ್ರಾಮ ಅಂತ ಇದೆ, ನವಗ್ರಾಮದಲ್ಲಿ ಇದ್ದೀವಿ. ಈ ನವಗ್ರಾಮದಲ್ಲಿ ಏನಂದರೆ ಇದು ಭೂಕುಸಿತ ಆಗಿರುವಂಥದ್ದು ಮನೆ ಪಕ್ಕದಲ್ಲೇ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದು ಈ ರೀತಿ ಭೂಕುಸಿತ ಆಗಿ ಮತ್ತೆ ಆತಂಕದಲ್ಲಿ ಇದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಇನ್ನೂ ಕೂಡ ಭೂಕುಸಿತ ಆಗ್ಬೋದು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲಿ ನೋಡಿ ಮಣ್ಣು ಕುಸಿಯುವ ಆತಂಕ ಇದೆ, ಇಲ್ಲಿ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಈ ಥರ ತುಳಿದ್ರೆ ಮಣ್ಣು ಕೆಳಗಡೆ ಹೋಗುತ್ತೆ, ಸಂಪೂರ್ಣವಾಗಿ ಇಲ್ಲಿ ಕುಸಿಯುವಂಥ ಆತಂಕ ಇದೆ. ಮತ್ತು ಇಲ್ಲಿ ಟಾರ್ಫಲ್ ಏನು ಹಾಕಿದ್ದಾರೆ, ಟಾರ್ಫಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಫಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂಥದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂಥದ್ದು ಮಣ್ಣು. ಆದ್ದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಮೇಕೇರಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೆ ಇವರು ಎಲ್ಲಿಗೆ ಹೋಗೋದು ಅಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಅಂದರೆ ಜೋರು ಮಳೆ ಆದಾಗ ಪಕ್ಕದ ನೆಂಟರಿಷ್ಟರ ಮನೆಗೆ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬಂದು ಇರುವಂಥದ್ದು ಆಗ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿ ಏನು ಮನೆ ನೋಡ್ತಾ ಇದ್ದಾರೆ, ಈ 3 ಮನೆಗಳಿಗೆ ಮನೆ ಬೀಗ ಹಾಕಿ ಹೋಗಿರುವಂಥದ್ದು. ಅವರು ಸುಮಾರು ದಿನ ಆಗಿದೆ ಇಲ್ಲಿಂದ ಹೋಗಿ ಮನೆಗೆ ಬೀಗ ಹಾಕಿದ್ದಾರೆ. ಯಾಕೆಂದರೆ ಆತಂಕ ಇದೆ, ಕೆಳಗಡೆ ಯಾವಾಗ ಕುಸಿಯುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಅಂದರೆ ಪ್ರತಿ ಮಳೆಗಾಲದಲ್ಲಿ ಈ ರೀತಿ ಆಗುವಂಥದ್ದು. ಈ ಹಿಂದೆ 2018ರಿಂದ 3 ವರ್ಷ ಸತತವಾಗಿ ಪ್ರಕೃತಿ ವಿಕೋಪ ಆದಾಗ ಅಲ್ಲಲ್ಲಿ ಭೂಕುಸಿತ ಆಗಿತ್ತು. ಆ ಸಂದರ್ಭ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಮನೆಗೆ ಬೀಗ ಹಾಕಿ ಹೋಗುವಂಥದ್ದು. ಅಲ್ಲಿಂದ ಈ ಕಡೆ ಯಾವಾಗ ಮಳೆ ಜಾಸ್ತಿ ಐತೆ ಅಂದರೆ ಜನತೆಗೆ ಆತಂಕ ಇರುತ್ತೆ, ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೇಳಿ. ಅದೇ ರೀತಿ ಇವರು ಇಲ್ಲಿ ಮನೆ ಖಾಲಿ ಮಾಡಿ ಹೋಗಿರುವಂಥದ್ದು. ಅಂದರೆ ಈಗ ಮಳೆ ಸ್ವಲ್ಪ ಜೋರಾದರೆ ಮತ್ತೆ ಇವರಿಗೆ ಆತಂಕ ಶುರುವಾಗುತ್ತೆ. ಆದ್ದರಿಂದ ಬದಲಿ ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಎಲ್ಲ ಬೆಟ್ಟದ ಮೇಲೆ ಇರುವಂಥದ್ದು ನೋಡ್ಬೋದು. ಕೆಳಗಡೆ ಸುಮಾರು ಒಂದು 50 ಮನೆಯಷ್ಟು ಇದೆ, ಕೆಳಗಡೆ ಇದೆ. ಇಲ್ಲಿಂದ ಈ ಭೂಕುಸಿತ ಆದರೆ ಸಂಪೂರ್ಣವಾಗಿ ಎಲ್ಲ ಮನೆಗಳ ಮೇಲೆ ಮಣ್ಣು ಹೋಗುತ್ತೆ. ಆದ್ದರಿಂದ ಎಲ್ಲರಿಗೂ ಆತಂಕ ಇರುವಂಥದ್ದು, ಎಲ್ಲರಿಗೂ ಬೇರೆ ಬದಲಿ ಮನೆ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಈ ಕಡೆ ಗಮನ ಹರಿಸಿ ಇವರಿಗೆ ಸದ್ಯಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಯಾಕೆಂದರೆ ಈಗ ಮಳೆ ಜೋರಾದರೆ ಮತ್ತೆ ಆತಂಕ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸದ್ಯಕ್ಕೆ ಮಳೆ ಬಿಡುವವರೆಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವತ್ತ ಅವರು ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸ್ತಾ ಇದೆ. ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗುವಂಥದ್ದು, ಕೆಲವು ಕಡೆ ಮನೆಗಳ ಮೇಲೆ ಮಣ್ಣು ಬೀಳುವಂಥದ್ದು ಆಗ್ತಾ ಇದೆ. ಈಗ ನಾವು ಮಡಿಕೇರಿ ಸಮೀಪ ಮೇಕೇರಿ ಗ್ರಾಮದ ನವಗ್ರಾಮ ಅಂತ ಇದೆ, ನವಗ್ರಾಮದಲ್ಲಿ ಇದ್ದೀವಿ. ಈ ನವಗ್ರಾಮದಲ್ಲಿ ಏನಂದರೆ ಇದು ಭೂಕುಸಿತ ಆಗಿರುವಂಥದ್ದು ಮನೆ ಪಕ್ಕದಲ್ಲೇ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದು ಈ ರೀತಿ ಭೂಕುಸಿತ ಆಗಿ ಮತ್ತೆ ಆತಂಕದಲ್ಲಿ ಇದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಇನ್ನೂ ಕೂಡ ಭೂಕುಸಿತ ಆಗ್ಬೋದು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲಿ ನೋಡಿ ಮಣ್ಣು ಕುಸಿಯುವ ಆತಂಕ ಇದೆ, ಇಲ್ಲಿ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಈ ಥರ ತುಳಿದ್ರೆ ಮಣ್ಣು ಕೆಳಗಡೆ ಹೋಗುತ್ತೆ, ಸಂಪೂರ್ಣವಾಗಿ ಇಲ್ಲಿ ಕುಸಿಯುವಂಥ ಆತಂಕ ಇದೆ. ಮತ್ತು ಇಲ್ಲಿ ಟಾರ್ಫಲ್ ಏನು ಹಾಕಿದ್ದಾರೆ, ಟಾರ್ಫಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಫಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂಥದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂಥದ್ದು ಮಣ್ಣು. ಆದ್ದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಮೇಕೇರಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೆ ಇವರು ಎಲ್ಲಿಗೆ ಹೋಗೋದು ಅಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಅಂದರೆ ಜೋರು ಮಳೆ ಆದಾಗ ಪಕ್ಕದ ನೆಂಟರಿಷ್ಟರ ಮನೆಗೆ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬಂದು ಇರುವಂಥದ್ದು ಆಗ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿ ಏನು ಮನೆ ನೋಡ್ತಾ ಇದ್ದಾರೆ, ಈ 3 ಮನೆಗಳಿಗೆ ಮನೆ ಬೀಗ ಹಾಕಿ ಹೋಗಿರುವಂಥದ್ದು. ಅವರು ಸುಮಾರು ದಿನ ಆಗಿದೆ ಇಲ್ಲಿಂದ ಹೋಗಿ ಮನೆಗೆ ಬೀಗ ಹಾಕಿದ್ದಾರೆ. ಯಾಕೆಂದರೆ ಆತಂಕ ಇದೆ, ಕೆಳಗಡೆ ಯಾವಾಗ ಕುಸಿಯುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಅಂದರೆ ಪ್ರತಿ ಮಳೆಗಾಲದಲ್ಲಿ ಈ ರೀತಿ ಆಗುವಂಥದ್ದು. ಈ ಹಿಂದೆ 2018ರಿಂದ 3 ವರ್ಷ ಸತತವಾಗಿ ಪ್ರಕೃತಿ ವಿಕೋಪ ಆದಾಗ ಅಲ್ಲಲ್ಲಿ ಭೂಕುಸಿತ ಆಗಿತ್ತು. ಆ ಸಂದರ್ಭ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಮನೆಗೆ ಬೀಗ ಹಾಕಿ ಹೋಗುವಂಥದ್ದು. ಅಲ್ಲಿಂದ ಈ ಕಡೆ ಯಾವಾಗ ಮಳೆ ಜಾಸ್ತಿ ಐತೆ ಅಂದರೆ ಜನತೆಗೆ ಆತಂಕ ಇರುತ್ತೆ, ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೇಳಿ. ಅದೇ ರೀತಿ ಇವರು ಇಲ್ಲಿ ಮನೆ ಖಾಲಿ ಮಾಡಿ ಹೋಗಿರುವಂಥದ್ದು. ಅಂದರೆ ಈಗ ಮಳೆ ಸ್ವಲ್ಪ ಜೋರಾದರೆ ಮತ್ತೆ ಇವರಿಗೆ ಆತಂಕ ಶುರುವಾಗುತ್ತೆ. ಆದ್ದರಿಂದ ಬದಲಿ ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಎಲ್ಲ ಬೆಟ್ಟದ ಮೇಲೆ ಇರುವಂಥದ್ದು ನೋಡ್ಬೋದು. ಕೆಳಗಡೆ ಸುಮಾರು ಒಂದು 50 ಮನೆಯಷ್ಟು ಇದೆ, ಕೆಳಗಡೆ ಇದೆ. ಇಲ್ಲಿಂದ ಈ ಭೂಕುಸಿತ ಆದರೆ ಸಂಪೂರ್ಣವಾಗಿ ಎಲ್ಲ ಮನೆಗಳ ಮೇಲೆ ಮಣ್ಣು ಹೋಗುತ್ತೆ. ಆದ್ದರಿಂದ ಎಲ್ಲರಿಗೂ ಆತಂಕ ಇರುವಂಥದ್ದು, ಎಲ್ಲರಿಗೂ ಬೇರೆ ಬದಲಿ ಮನೆ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಈ ಕಡೆ ಗಮನ ಹರಿಸಿ ಇವರಿಗೆ ಸದ್ಯಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಯಾಕೆಂದರೆ ಈಗ ಮಳೆ ಜೋರಾದರೆ ಮತ್ತೆ ಆತಂಕ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸದ್ಯಕ್ಕೆ ಮಳೆ ಬಿಡುವವರೆಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವತ್ತ ಅವರು ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸ್ತಾ ಇದೆ. ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗುವಂಥದ್ದು, ಕೆಲವು ಕಡೆ ಮನೆಗಳ ಮೇಲೆ ಮಣ್ಣು ಬೀಳುವಂಥದ್ದು ಆಗ್ತಾ ಇದೆ. ಈಗ ನಾವು ಮಡಿಕೇರಿ ಸಮೀಪ ಮೇಕೇರಿ ಗ್ರಾಮದ
ನವಗ್ರಾಮ ಅಂತ ಇದೆ, ನವಗ್ರಾಮದಲ್ಲಿ ಇದ್ದೀವಿ. ಈ ನವಗ್ರಾಮದಲ್ಲಿ ಏನಂದರೆ ಇದು ಭೂಕುಸಿತ ಆಗಿರುವಂಥದ್ದು ಮನೆ ಪಕ್ಕದಲ್ಲೇ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದು ಈ ರೀತಿ ಭೂಕುಸಿತ ಆಗಿ ಮತ್ತೆ ಆತಂಕದಲ್ಲಿ ಇದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಇನ್ನೂ ಕೂಡ ಭೂಕುಸಿತ ಆಗ್ಬೋದು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲಿ ನೋಡಿ ಮಣ್ಣು ಕುಸಿಯುವ ಆತಂಕ ಇದೆ, ಇಲ್ಲಿ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಈ ಥರ ತುಳಿದ್ರೆ ಮಣ್ಣು ಕೆಳಗಡೆ ಹೋಗುತ್ತೆ, ಸಂಪೂರ್ಣವಾಗಿ ಇಲ್ಲಿ ಕುಸಿಯುವಂಥ ಆತಂಕ ಇದೆ. ಮತ್ತು ಇಲ್ಲಿ ಟಾರ್ಪಲ್ ಏನು ಹಾಕಿದ್ದಾರೆ, ಟಾರ್ಪಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿರುವಂಥದ್ದು, ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಉದ್ದ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂಥದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂಥದ್ದು ಮಣ್ಣು. ಆದ್ದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೆ ಇವರು ಎಲ್ಲಿಗೆ ಹೋಗೋದು ಅಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಅಂದರೆ ಜೋರು ಮಳೆ ಆದಾಗ ಪಕ್ಕದ ನೆಂಟರಿಷ್ಟರ ಮನೆಗೆ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬಂದು ಇರುವಂಥದ್ದು ಆಗ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿ ಏನು ಮನೆ ನೋಡ್ತಾ ಇದ್ದಾರೆ, ಈ 3 ಮನೆಗಳಿಗೆ ಮನೆ ಬೀಗ ಹಾಕಿ ಹೋಗಿರುವಂಥದ್ದು. ಅವರು ಸುಮಾರು ದಿನ ಆಗಿದೆ ಇಲ್ಲಿಂದ ಹೋಗಿ ಮನೆಗೆ ಬೀಗ ಹಾಕಿದ್ದಾರೆ. ಯಾಕೆಂದರೆ ಆತಂಕ ಇದೆ, ಕೆಳಗಡೆ ಯಾವಾಗ ಕುಸಿಯುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಅಂದರೆ ಪ್ರತಿ ಮಳೆಗಾಲದಲ್ಲಿ ಈ ರೀತಿ ಆಗುವಂಥದ್ದು. ಈ ಹಿಂದೆ 2018ರಿಂದ 3 ವರ್ಷ ಸತತವಾಗಿ ಪ್ರಕೃತಿ ವಿಕೋಪ ಆದಾಗ ಅಲ್ಲಲ್ಲಿ ಭೂಕುಸಿತ ಆಗಿತ್ತು. ಆ ಸಂದರ್ಭ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಮನೆಗೆ ಬೀಗ ಹಾಕಿ ಹೋಗುವಂಥದ್ದು. ಅಲ್ಲಿಂದ ಈ ಕಡೆ ಯಾವಾಗ ಮಳೆ ಜಾಸ್ತಿ ಐತೆ ಅಂದರೆ ಜನತೆಗೆ ಆತಂಕ ಇರುತ್ತೆ, ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೇಳಿ. ಅದೇ ರೀತಿ ಇವರು ಇಲ್ಲಿ ಮನೆ ಖಾಲಿ ಮಾಡಿ ಹೋಗಿರುವಂಥದ್ದು. ಅಂದರೆ ಈಗ ಮಳೆ ಸ್ವಲ್ಪ ಜೋರಾದರೆ ಮತ್ತೆ ಇವರಿಗೆ ಆತಂಕ ಶುರುವಾಗುತ್ತೆ. ಆದ್ದರಿಂದ ಬದಲಿ ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಎಲ್ಲ ಬೆಟ್ಟದ ಮೇಲೆ ಇರುವಂಥದ್ದು ನೋಡ್ಬೋದು. ಕೆಳಗಡೆ ಸುಮಾರು ಒಂದು 50 ಮನೆಯಷ್ಟು ಇದೆ, ಕೆಳಗಡೆ ಇದೆ. ಇಲ್ಲಿಂದ ಈ ಭೂಕುಸಿತ ಆದರೆ ಸಂಪೂರ್ಣವಾಗಿ ಎಲ್ಲ ಮನೆಗಳ ಮೇಲೆ ಮಣ್ಣು ಹೋಗುತ್ತೆ. ಆದ್ದರಿಂದ ಎಲ್ಲರಿಗೂ ಆತಂಕ ಇರುವಂಥದ್ದು, ಎಲ್ಲರಿಗೂ ಬೇರೆ ಮನೆ ಬದಲಿ ಮನೆ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಈ ಕಡೆ ಗಮನ ಹರಿಸಿ ಇವರಿಗೆ ಸದ್ಯಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಯಾಕೆಂದರೆ ಈಗ ಮಳೆ ಜೋರಾದರೆ ಮತ್ತೆ ಆತಂಕ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸದ್ಯಕ್ಕೆ ಮಳೆ ಬಿಡುವವರೆಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವತ್ತ ಅವರು ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸ್ತಾ ಇದೆ. ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗುವಂಥದ್ದು, ಕೆಲವು ಕಡೆ ಮನೆಗಳ ಮೇಲೆ ಮಣ್ಣು ಬೀಳುವಂಥದ್ದು ಆಗ್ತಾ ಇದೆ. ಈಗ ನಾವು ಮಡಿಕೇರಿ ಸಮೀಪ ಮೇಕೇರಿ ಗ್ರಾಮದ ನವಗ್ರಾಮ ಅಂತ ಇದೆ, ನವಗ್ರಾಮದಲ್ಲಿ ಇದ್ದೀವಿ. ಈ ನವಗ್ರಾಮದಲ್ಲಿ ಏನಂದರೆ ಇದು ಭೂಕುಸಿತ ಆಗಿರುವಂಥದ್ದು ಮನೆ ಪಕ್ಕದಲ್ಲೇ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದು ಈ ರೀತಿ ಭೂಕುಸಿತ ಆಗಿ ಮತ್ತೆ ಆತಂಕದಲ್ಲಿ ಇದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಇನ್ನೂ ಕೂಡ ಭೂಕುಸಿತ ಆಗ್ಬೋದು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲಿ ನೋಡಿ ಮಣ್ಣು ಕುಸಿಯುವ ಆತಂಕ ಇದೆ, ಇಲ್ಲಿ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಈ ಥರ ತುಳಿದ್ರೆ ಮಣ್ಣು ಕೆಳಗಡೆ ಹೋಗುತ್ತೆ, ಸಂಪೂರ್ಣವಾಗಿ ಇಲ್ಲಿ ಕುಸಿಯುವಂಥ ಆತಂಕ ಇದೆ. ಮತ್ತು ಇಲ್ಲಿ ಟಾರ್ಪಲ್ ಏನು ಹಾಕಿದ್ದಾರೆ, ಟಾರ್ಪಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿರುವಂಥದ್ದು, ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಉದ್ದ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂಥದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂಥದ್ದು ಮಣ್ಣು. ಆದ್ದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೆ ಇವರು ಎಲ್ಲಿಗೆ ಹೋಗೋದು ಅಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಅಂದರೆ ಜೋರು ಮಳೆ ಆದಾಗ ಪಕ್ಕದ ನೆಂಟರಿಷ್ಟರ ಮನೆಗೆ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬಂದು ಇರುವಂಥದ್ದು ಆಗ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿ ಏನು ಮನೆ ನೋಡ್ತಾ ಇದ್ದಾರೆ, ಈ 3 ಮನೆಗಳಿಗೆ ಮನೆ ಬೀಗ ಹಾಕಿ ಹೋಗಿರುವಂಥದ್ದು. ಅವರು ಸುಮಾರು ದಿನ ಆಗಿದೆ ಇಲ್ಲಿಂದ ಹೋಗಿ ಮನೆಗೆ ಬೀಗ ಹಾಕಿದ್ದಾರೆ. ಯಾಕೆಂದರೆ ಆತಂಕ ಇದೆ, ಕೆಳಗಡೆ ಯಾವಾಗ ಕುಸಿಯುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಅಂದರೆ ಪ್ರತಿ ಮಳೆಗಾಲದಲ್ಲಿ ಈ ರೀತಿ ಆಗುವಂಥದ್ದು. ಈ ಹಿಂದೆ 2018ರಿಂದ 3 ವರ್ಷ ಸತತವಾಗಿ ಪ್ರಕೃತಿ ವಿಕೋಪ ಆದಾಗ ಅಲ್ಲಲ್ಲಿ ಭೂಕುಸಿತ ಆಗಿತ್ತು. ಆ ಸಂದರ್ಭ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಮನೆಗೆ ಬೀಗ ಹಾಕಿ ಹೋಗುವಂಥದ್ದು. ಅಲ್ಲಿಂದ ಈ ಕಡೆ ಯಾವಾಗ ಮಳೆ ಜಾಸ್ತಿ ಐತೆ ಅಂದರೆ ಜನತೆಗೆ ಆತಂಕ ಇರುತ್ತೆ, ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೇಳಿ. ಅದೇ ರೀತಿ ಇವರು ಇಲ್ಲಿ ಮನೆ ಖಾಲಿ ಮಾಡಿ ಹೋಗಿರುವಂಥದ್ದು. ಅಂದರೆ ಈಗ ಮಳೆ ಸ್ವಲ್ಪ ಜೋರಾದರೆ ಮತ್ತೆ ಇವರಿಗೆ ಆತಂಕ ಶುರುವಾಗುತ್ತೆ. ಆದ್ದರಿಂದ ಬದಲಿ ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಎಲ್ಲ ಬೆಟ್ಟದ ಮೇಲೆ ಇರುವಂಥದ್ದು ನೋಡ್ಬೋದು. ಕೆಳಗಡೆ ಸುಮಾರು ಒಂದು 50 ಮನೆಯಷ್ಟು ಇದೆ, ಕೆಳಗಡೆ ಇದೆ. ಇಲ್ಲಿಂದ ಈ ಭೂಕುಸಿತ ಆದರೆ ಸಂಪೂರ್ಣವಾಗಿ ಎಲ್ಲ ಮನೆಗಳ ಮೇಲೆ ಮಣ್ಣು ಹೋಗುತ್ತೆ. ಆದ್ದರಿಂದ ಎಲ್ಲರಿಗೂ ಆತಂಕ ಇರುವಂಥದ್ದು, ಎಲ್ಲರಿಗೂ ಬೇರೆ ಬದಲಿ ಮನೆ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಈ ಕಡೆ ಗಮನ ಹರಿಸಿ ಇವರಿಗೆ ಸದ್ಯಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಯಾಕೆಂದರೆ ಈಗ ಮಳೆ ಜೋರಾದರೆ ಮತ್ತೆ ಆತಂಕ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸದ್ಯಕ್ಕೆ ಮಳೆ ಬಿಡುವವರೆಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವತ್ತ ಅವರು ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.